ನೂರಾರು ವರುಷದ ಹಿಂದೆ ಹೆಂಗಸಿಗೆ ಮಣ್ಣಿನ ಗಡಿಗೆ ಕಾಡಿನಲ್ಲಿ ಸಿಕ್ಕಿತ್ತು. ಏನು ಎಂದು ನೋಡದ ಹೆಂಗಸು ಗಡಿಗೆಯನ್ನು ಹೊತ್ತುಕೊಂಡು ಹರಾಡಿಯ ಕಲ್ಸಂಕದ ಹತ್ತಿರ ಬಂದಾಗ ಗಡಿಗೆ ಭಾರ ಇಮ್ಮಡಿಯಾಗಿತ್ತು. ಸಂಶಯಗೊಂಡ ಹೆಂಗಸು ಗಡಿಗೆಯನ್ನು ಕೆಳಗೆ ಇಟ್ಟು ನೋಡಿದಾಗ ಭಯ ಮತ್ತು ಆಶ್ಚರ್ಯ ಹೆಚ್ಚಾಗಿತ್ತು. ಗಡಿಗೆಯಲ್ಲಿ ಗಾಯಗೊಂಡ ಕಾಳಿಂಗ ಸರ್ಪವೊಂದಿತ್ತು. ಗಡಿಗೆಯೊಳಗಿಂದ ಕಾಳಿಂಗ ಸರ್ಪವೊಂದು ಹೆಡೆಬಿಚ್ಚಿ ಹೆಂಗಸನ್ನು ನೋಡುತ್ತಾ ಹತ್ತಿರದಲ್ಲಿರುವ ಹುತ್ತದೊಳಗೆ ಹೋಗಿ ಮಾಯವಾಗಿತ್ತು. ಹೆಂಗಸು ತಿರುಗಿ ನೋಡಿದಾಗ ಊರಿನ ಜನರೆಲ್ಲ ಆಕೆಯ ಹಿಂದೆ ನಿಂತು ಆಶ್ಚರ್ಯಚಕಿತರಾಗಿ ಈ ದೃಶ್ಯವನ್ನು ನೋಡುತ್ತಿದ್ದರು. ಒಂದೆರಡು ನಿಮಿಷದ ನಂತರ ಗಡಿಗೆಯನ್ನು ಹೊತ್ತು ತಂದ ಹೆಂಗಸು ಮಾಯವಾಗಬೇಕೇ? ಜ್ಯೋತಿಷ್ಯರಲ್ಲಿ ಹೋಗಿ ವಿಚಾರಿಸಿದಾಗ ಕಾಳಿಂಗ ಸರ್ಪ ಕಾಡ್ಯನಿಗೆ ಆ ನೆಲೆ ಇಷ್ಟವಾಗಿದೆ, ಇನ್ನು ಮೇಲೆ ಅಲ್ಲೊಂದು ಚಿಕ್ಕ ಗುಡಿ ಕಟ್ಟಿ ಪೂಜಿಸಿ ಎಂದು ಉಪದೇಶವಿತ್ತರು. ಸುರು ಅಡಿಗೆಯಲ್ಲಿ ಹೊತ್ಕೊಂಡು ಬಂದು ಕೊಡದ ಮಡಕೆ, ಹೂವಲ್ಲಿ ಮಡಕೆ ಉಂಟಲ್ಲ, ಅದರ ಒಳಗೆ ಹಾಕಿ ಹೊತ್ಕೊಂಡು ಬಂದಿದ್ದ ಜೀವ ಅದು ಇಲ್ಲಿ ಯಾರು ಬ್ರಾಹ್ಮಣರು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಕಡೆಗೆ ಇಲ್ಲೇ ಬಂದ ಇದೇ ಕಲ್ಲ ಸಂಕದಲ್ಲಿ ಸ್ಥಾಪನೆ ಆಗಿತ್ತು. ಮತ್ತೆ ಕಲ್ಸಂಕದಲ್ಲಿ ಮಣ್ಣಿನ ಚಿಕ್ಕ ಗುಡಿ ಕಟ್ಟಲಾಯಿತು. ಕಾಡ್ಯನೆಂದೇ ಆ ಗುಡಿಯನ್ನು ಜನ ಕರೆಯಲಿಕ್ಕೆ ಶುರು ಮಾಡಿದರು. ಭಟ್ಟರ ಹತ್ತಿರ ಪೂಜೆ ಮಾಡುವಂತೆ ವಿನಂತಿಸಿದರು. ಭಟ್ಟರು ಪೂಜೆ ಮಾಡಲಿಕ್ಕೆ ಬಂದಿಲ್ಲ. ಆದುದರಿಂದ ಊರಿನಲ್ಲಿ ಇರುವ ವ್ಯಕ್ತಿಯೊಬ್ಬರು ಪೂಜೆ ಪ್ರಾರಂಭಿಸಿದರು. ಘಟಾಘಟಿ ಕಾರಣಿಕ ಕಾಡ್ಯ ಈಗ ಊರಿನ ಎಲ್ಲ ಜಾತಿ ವರ್ಗದವರು ಪೂಜಿಸುವ ನಾಗದುರ್ಗಾಂಬ ಆಗಿದೆ. ಪಂಜುರ್ಲಿ ಬೊಬ್ಬರಿಯ ದುರ್ಗಾಂಬ ಇಲ್ಲಿದೆ. ಗುರುಭೂತ ಎಂದು ಮರವೊಂದನ್ನು ಪೂಜಿಸುವ ಕ್ರಮ ಇದೆ. ಅಸ್ತಮ ಕಾಯಿಲೆ ಇರುವವರು ಇಲ್ಲಿನ ಗುರುಭೂತಕ್ಕೆ ಹರಕೆ ಹೊತ್ತರೆ ಅಸ್ತಮ ಕಾಯಿಲೆ ಸಂಪೂರ್ಣವಾಗಿ ದೂರವಾಗುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಪ್ರಾರಂಭದಲ್ಲಿ ಒಂದು ವರ್ಗದವರು ನಂಬಿಕೊಂಡು ಬಂದ ಕಾಡ್ಯನನ್ನು ಈಗ ಊರಿನ ಸಕಲರು ನಂಬಿಕೊಂಡು ಬರುತ್ತಿದ್ದಾರೆ. ಪೂಜೆ ಪುರಸ್ಕಾರ ಸಲ್ಲಿಸುತ್ತಿದ್ದಾರೆ. ಹೆಚ್ಚು ಕಡಿಮೆ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಬಾರಿ ಕಾಡ್ಯ ನೆಲೆ ಜೀರ್ಣೋದ್ಧಾರಗೊಂಡಿದೆ, ಸುಂದರವಾಗಿ ರೂಪುಗೊಂಡಿದೆ. ನನ್ನ ಹೆಸರು ಬಸವ ಬಂಗೇರ. ನಾನಿಲ್ಲಿ ನಾಗದುರ್ಗಮ್ಮನ ದೇವಸ್ಥಾನದ ಒಳಗಿದ್ದೇನೆ. ಗ್ರಾಮದಲ್ಲಿ ನನ್ನನ್ನು ಇವರು ಎತ್ತಿ ಹಾಯ್ಕೊಂಡಿದ್ದಾರೆ. ಇಲ್ಲಿಗೆ ಇದಕ್ಕೆ ಬೇಕಂತೇಳಿ
ಸಾಧಾರಣ ಒಂದು 30-40 ವರ್ಷದಿಂದ ಇಲ್ಲಿ ಹುಲ್ಲು ಮಾಡಿದೆ. ಈ ನಾಗನ ಸನ್ನಿಧಿಯಲ್ಲಿ ಹುಲ್ಲು ಮಾಡು ಹೋಗಿ ಈ ಗ್ರಾಮದವರು ಮತ್ತು ಈ ಜಾಗಿ ಸಂಬಂಧಪಟ್ಟವರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅದರ ನಂತರ ಪೂಜಾ ನಾಗದೇವರದ್ದು ಇದು ಚೌತಿ ಪೂಜಾ, ಇದು ನಾಗರ ಪಂಚಮಿ ಇಲ್ಲಿ ಆಗ್ತದೆ. ಪುನಃ ಷಷ್ಠಿ ದರ್ಶನ ಊಟ ಗೀಟ ಆಗ್ತದೆ. ಅದರ ಮೇಲೆ ಯುಗಾದಿಗೆ 1000 ಜನ ಸೇರಿ 3 ದರ್ಶನ, ಯಾರ್ದು ಒಂದು ನಾಗದುರ್ಗಮ್ಮಂದು, ಒಂದು ಬಬ್ಬರಿ ಅಂದು, ಒಂದು ಪಂಜುರ್ಲಿ ದರ್ಶನ ಆಗ್ತದೆ. ಇಡೀ ಗ್ರಾಮದವರು ಕುಟುಂಬದವರು 300 ಮನೆಯವರಿದ್ದಾರೆ, ಅವರು ಕೂಡ ಬರ್ತಾರೆ ಇಲ್ಲಿಗೆ. ಪೂಜಾ ಪುಸ್ಕಾರ ಮಾಡಿ ರಾತ್ರಿ 5 ಗಂಟೆ ಬಂದರೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ. ಅರ್ಚಕಾಗಿ ಶೇಖರ ಅಂತೇಳಿ ಅರ್ಚಕ ಇಲ್ಲಿಗೆ. ಅಧ್ಯಕ್ಷರು ಜಗನ್ನಾಥರು ಮತ್ತು ದನಿಗಳು ಇವರು ಶಾಂತರಾಮ್ ಶೆಟ್ಟರು. ಇಷ್ಟು ಜಾಗ ಫ್ರೀ ಬಿಟ್ಟಿದ್ದಾರೆ ಅವರು ದೇವರಿಗಾಗಿ. ಆಯ್ತಲ್ಲ, ಮುಂಚೆಲ್ಲ ಇಲ್ಲಿ ಎಲ್ಲ ಹರ್ಕೊಂಡು ಹೋಗುವಂಥ ಕ್ರಮ ಉಂಟು. ಈಗಲೂ ಅಪರೂಪಕ್ಕೆ ಹೋಗುವಂಥ ಚಾನ್ಸ್ ಉಂಟು. ಯಾರು ಒಳಗೆ ಬರುವವರು 25 ದಿವಸ ಮೀನು ತಿನ್ನಬಾರ್ದು. ಪೂಜೆ ಮಾಡುವವರು ಅವರು ಮತ್ತು ಹೊರಗಿನವರು ಅದು ಅವರಿಗೆ ಸಂಬಂಧಪಟ್ಟಿದ್ದು ಏನು. ಮತ್ತು ಸೂತಿಗಿದ್ದವರು ಇಲ್ಲಿ ಒಳಗೆ ಪ್ರವೇಶನೇ ಇಲ್ಲ, ಹೊರಗೂ ಹೋಗಿಲ್ಲ. ಹೀಗೆಲ್ಲ ಉಂಟು, ನಡೀತಾ ಉಂಟು ಇಲ್ಲಿವರೆಗೆ. ಸಾಧಾರಣ ನನ್ನ ಮಟ್ಟಿಗೆ ಒಂದು 27-28 ವರ್ಷದಿಂದ ನಾನು ಕಾಣ್ತಾ ಇದ್ದೇನೆ ಇಲ್ಲಿ. 25 ಜಾಸ್ತಿ ಆಗ್ಬೋದು ಸಣ್ಣದಿಂದ. ನಾನು ಹುಟ್ಟಿ ಬೆಳೆದಿದ್ದು ಇದೇ ಮನೆಯಲ್ಲಿ, ಇದೇ ಊರಲ್ಲಿ. ಏನು ಇಲ್ಲಿವರೆಗೆ ಶಾಂತ ದೇವರು ಆದ ದುರ್ಗಮ್ಮ ಯಾರನ್ನೂ ಕೈ ಬಿಡಲಿಲ್ಲ, ಕುಟುಂಬದವ್ರನ್ನೂ ಕೈ ಬಿಡಲಿಲ್ಲ, ಬಂದವ್ರನ್ನೂ ಕೈ ಬಿಡಲಿಲ್ಲ. ಏನು ಒಳ್ಳೆಯ ರೀತಿಯಲ್ಲಿ ಯಾರಿಗೂ ಅನ್ಯಾಯ ಮಾಡ್ದವ ಅಲ್ಲ. ಏನು ಯಾರು ಸುದ್ದಿ ಹೋಗೋದಿಲ್ಲ, ಅವನ ಸುದ್ದಿ ಯಾರೂ ಹೋಗೋರಿಲ್ಲ. ಇಲ್ಲಿ ಇಷ್ಟೇ ಇರೋದು ನಾಗದುರ್ಗಮ್ಮ, ಒಂದು ಪಂಜುರ್ಲಿದೆ, ಒಂದು ಬಬ್ಬರಿ ಇದೆ, ಮತ್ತೊಂದು ಗುರುಭೂತ ಇದೆ. ಇಷ್ಟು ದೈವ ಇಲ್ಲಿದೆ. ಪ್ರತಿ ಬೆಳಿಗ್ಗೆ ಬಂದು ಕೈ ಮುಗಿದು ಹೋಗೋರು ಜಾಸ್ತಿ ಇದ್ದಾರೆ. ಆದರೂ ಮಧ್ಯದಲ್ಲಿ ಪೂಜೆ ಮಾಡಲಿಕ್ಕಿಲ್ಲ. 3 ಪೂಜೆ ಉಂಟು. ಮಧ್ಯದಲ್ಲಿ ಪೂಜೆ ಮಾಡೋರಾರು 15 ದಿವಸ ಮೀನು ತೆಗೆದವರು ತಿನ್ನಲಿಕ್ಕಿಲ್ಲ. ಹೀಗೆಲ್ಲ ಈ ನಾಗನದ್ದು ವಾಡಿಕೆ. ನಾಗ ಅಂತ ಹೇಳಿದರೆ ನಮ್ಮದು ಹಿಂದೂಗಳದ್ದು ನಾಗ ಬೇರೆ, ಇದು ಒಂದು ಥರ ಕಾಳಿಂಗ ಥರ. ಅಂದರೆ ಇವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಸಿಟ್ಟು ಅಂತ ಹೇಳಿದರೆ ಆ ಕಾಳಿಂಗ ನಮ್ಮನೆ ಇದರಲ್ಲ, ಇದು ಭಯಂಕರ. ಅನ್ಯಾಯ ಮಾಡಿದವರಿಗೆ ತೋರಿಸ್ತೇ ಕೂತ್ಕೊಳ್ಳೋದಿಲ್ಲ. ಏನು ಒಳ್ಳೆಯ ಕಲೆಯಲ್ಲಿ ನಡೀತದೆ. ಇಷ್ಟು ಮಾಡಬೇಕಾದ್ರೆ ಭಾರಿ ಗ್ರಾಮದವರು ಕೂಡ ಹೊಂದಿದ್ದಾರೆ. ಗ್ರಾಮದವರಿಗೆ ದೇವರು ಕೊಟ್ಟಿದ್ದಾನೆ. ಗುರುಭೂತ ಅಂತ ಹೇಳಿದ್ರೆ ಅವ ಒಂದು ರಕ್ಷಣಾ ಇದೆ. ಎಲ್ಲ ಪ್ರತಿಯೊಬ್ಬರು ಗುರುಭೂತ ಅಂದರೆ ಹೇಳಿದರೆ ಯಾರು ನಂಬಲಿಲ್ಲ. ಅದಕ್ಕಾಗಿ ನಾನು ಒಂದು ದಿವಸ ಹೇಳಿದ್ದೇನೆ, ಇಲ್ಲಿ ಒಂದು ಗುರುಭೂತ ಉಂಟು, ನೀವು ಏನಾರು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಗೂರು ಶುರು ಆದರೆ ಇಲ್ಲಿಗೆ ಕೋಳಿ ಬಿಡಿ, ಕೋಳಿ ಬಿಟ್ಟು ಉಪಶಮನ ಆಗ್ತದೆ ಅಂತೇಳಿ. ಅದ್ರ ನಂತರ ಈಗ ಮೊನ್ನೆ ಒಂದು 7-8 ಕೋಳಿಗಿತ್ತು. ಅದು ಯುಗಾದಿ ಮಾತ್ರ, ಮಧ್ಯದಲ್ಲಿ ಕೋಳಿ ಕೊಯ್ಲಿಕ್ಕಿಲ್ಲ. ಮತ್ತು ಪ್ರತಿಯೊಂದು ಹರಕೆ ಕೊಟ್ಟು ಕೋಳಿಯವರು ತಗೊಂಡು ಹೋಗ್ತಾರೆ, ಇಲ್ಲ ಬಿಟ್ಟು ಹೋಗ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಹೀಗೆಲ್ಲ ಉಂಟು. ಒಟ್ಟು ಸತ್ಯ 100ಕ್ಕೆ 100.